ನಿನ್ನೆ ಮೊನ್ನೆ ಇವತ್ತೈತೆ ಅಂದ್ರೆ ತಿಂಗಳಾನ್ಗಟ್ಲೆಯಿಂದ ಆಯ್ತು. ತಿಂಗಳಾನ್ಗಟ್ಲೆಯಿಂದ ಯಾವನು ಇದಿಲ್ವೇ ಅಂದ್ರೆ ಬೇಡ ಗ್ಯಾಸ್ ಇದಾಯ್ತು. ಆಫ್ಟರ್ ಆಲ್ ರಾಜ್ಯ ಸರ್ಕಾರ ಒಂದು 2 ರೂಪಾಯಿ ಗ್ಯಾಸ್ ಟ್ಯಾಕ್ಸ್ ಆದ್ರೂ ಕಮ್ಮಿ ಮಾಡೋದು ಬೇಡವೆ ಅಂದ್ರೆ ಇಷ್ಟು 100 ರೂಪಾಯಿ 110 ರೂಪಾಯಿ 1.5 ಅವರ್ 2 ಅವರ್ ಆಯ್ತು. ಇನ್ನು ನಾವು ದುಡಿಯೋದು ಇನ್ಯಾವಾಗ್ರಿ? ಈ ತರ ಮಾಡ್ಕೊಂಡು ದಿವಸ ಇದೇ ಗೋಳು. ಯಾವತ್ತೋ ಒಂದ್ ದಿವಸ ಆದ್ರೂ ಹೋಗ್ಲಿ ಅನ್ಬೋದು. ದಿವಸ ಬೆಳಗ್ಗೆ ಬಂದ್ರೆ ಇದೇ ಗೋಳು ಹೇಳ್ಕೊಂಡು ಹಾಕ್ರಿ. ಇದು ಆಯಾಸ ಮಾಡ್ಕೋಬೇಕು ಬೇಡ. ಈ ತರ ಗ್ಯಾಸ್ ರೈಟ್ ಆಗೋದೇ ಈ ತರ ಆಗೈತೆ. ಇದು ಟ್ಯಾಕ್ಸ್ ಬರ್ತದಲ್ಲ, ಟ್ಯಾಕ್ಸ್ ಆದ್ರೂ ಒಂದು 2 ರೂಪಾಯಿ ಕಮ್ಮಿ ಮಾಡ್ಬತ್ತಾನೆ. ಸೆಂಟ್ರಲ್ ಒಂದು 2 ರೂಪಾಯಿ, ಸ್ಟೇಟ್ ಒಂದು 2 ರೂಪಾಯಿ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ನಮ್ಗೆ ಹೊರೆ ಕಮ್ಮಿ ಆಗುತ್ತಾನೆ. ಅವ್ರಿಗೇನು ನಾವು ಎಲೆಕ್ಷನ್ ಗೆದ್ಬಿಟ್ರೆ ಸಾಕು ಅಂತ ಅವ್ರಿದ್ದಾರೆ. ನಮ್ಮಂತೆ ಓಟ್ ಹಾಕಿರ್ತಾನೆ ಅವ್ರಿಗೆ ಗೆದಿಯೋದು. ಈ ಸರಿ ನೋಡ್ಕೊಡ್ರಿ ಎಷ್ಟು ಅಯ್ಯೋ ಅಂದಿದೀವಿ ನಾವು. ಆಟೋದವ್ರು ಎಷ್ಟು ಅಯ್ಯೋ ಅಂದಿದೀವಿ ರೀ. ಬೇರೆ ಅದೇ ಪಕ್ಕದ ಆಂಧ್ರದಲ್ಲಿ 10,000 ರೂಪಾಯಿ ಒಬ್ಬ ಆಟೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾರ ಕ್ಯಾರಿ ಅಂತಾರ ಮುಟ್ ತಿರುಗಿ ನೋಡೋರು ಇದಾರ? ಯಾರು ಇದಿಲ್ಲ. ಏನು ಮಾಡ್ಕೊತಿ ಇದು ಬಡ್ಕೊಂಡು ನಾವು ಹೋಗ್ಬೇಕಷ್ಟೇ. ಅದೇ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಒಂದೊಂದು ಆಟೋದನ್ಗೆ 10,000 ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಇಲ್ಲೂ ಕುಮಾರಸ್ವಾಮಿ ಕೂಡ ಹೇಳಾಯ್ತು. ವಾಟಲ್ ಮೈಸೂರು ಬ್ಯಾಂಕ್ ಹತ್ರ ಬಡ್ಕೊಂಡಾಯ್ತು. ಏನು ಸನ್ಯಾಸಿ ಅವ್ರ ಹತ್ರ ಅವ್ರ ಪಾಡ್ಗೆ ಅವ್ರು ಮೊಸರನ್ನ ಉಂಡ್ಬಿಟ್ಟು ವಿಧಾನಸೌಧದಲ್ಲಿ ಮನಗಿದ್ದಾರೆ. ನಮ್ಗೇನು ಬಂತು? ಏನು ಬಡ್ಕೊಂಡ್ರು ಅವ್ರ ಹತ್ರ ಏನು ಸುಖ ಇಲ್ಲ. ಯಾಕೆ ಬಡ್ಕೊಂಡು? ಅದು ಅವತ್ತಿನ ಕಾಲದಲ್ಲಿ ತೀರ್ಮಾನ ಮಾಡಿರೋದು ಇವತ್ತು ಮಾಡೋಕ್ಕಾಗಲ್ಲ ರೀ. ಇದಿಲ್ಲ ಅಗ್ದಾರ ಇಲ್ಲ. ಇನ್ನೊಂದು ಏನಂದ್ರೆ ಸರ್ಕಾರ ವರ್ಸ್ಟ್ ಸರ್ಕಾರ ಇದು. ಒಂದೊಂದ್ ಕಡೆ ಒಂದೊಂದು ರೇಟ್ ಅಂದ್ರೆ ಲೂಟಿ ಹೊಡಿಬೇಕ ನಾವು. 90 ರೂಪಾಯಿ ನೀವು ಅದೇ ಇಲ್ಲೋಗಿ 105 ರೂಪಾಯಿ. ಶಾರ್ಟ್ಲೆಟ್ ಹತ್ರ ಹೋಗಿ 125 ರೂಪಾಯಿ. 1.5 ಗಂಟೆ ಹಾಕಿದ್ವಿ. ಬರೋಷ್ಟು ಎಷ್ಟು ಟೈಮು? 4 ಗಂಟೆ. ಇವಾಗ ನಾವು ಅಲ್ಲೋಗಿ ಹೋಗೋಷ್ಟು ಡ್ಯೂಟಿ ಏನು ಮಾಡೋದು? ಪೀಕ್ ಅವರ್ಸಲ್ಲಿ ಡ್ಯೂಟಿ ಮಾಡಿ ಟ್ರಾಫಿಕ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಈ ಸರ್ಕಾರನೇ ಬೇಡ ನಮ್ಗೆ. ಬೇಡ ಇಂಡಿಪೆಂಡೆಂಟ್ ಕೂತ್ಕೊಳ್ಳಿ ಬಿಡಿ ಸೀಟ್ ಮೇಲೆ. ಅದೇ ನಮ್ ಚಪ್ಪಲಿ ಎತ್ಕೊಂಡು ನಾವೇ ಹೊಡ್ಕೊಳ್ಬೇಕು ಇವಾಗ. ಅದೇ ಮೇಡಮ್ ನಮ್ ಚಪ್ಪಲಿ ಎತ್ಕೊಂಡು ನಾವೇ ಹೊಡ್ಕೊಳ್ಬೇಕು ಇವಾಗ. ಏನು ಪ್ರಯೋಜನ ಇಲ್ಲ. ಹೇಳಿ ಏನು ಪ್ರಯೋಜನ ಇಲ್ಲ. ಹೌದು, ಗಂಡಸಿಗೆ ಏನ್ ಕೊಟ್ಟಿದ್ದಾರೆ? ಗಂಡಸಿಗೆ ಬಿಟ್ಟಿದಾರ? ಗ್ಯಾಸ್ ಬಿಟ್ಟಿದಾರ ಫ್ರೀ ಹೋಗ್ಲಿ? ಹೌದ್ರಿ, ಹೆಣ್ಮಕ್ಳಿಗೆ ಬಿಟ್ಟಿದ್ದಾರೆ. ಅದು ಒಪ್ಕೊಳ್ಳೋಣ ನಾವು. ಗಂಡ್ ಮಕ್ಳಿಗೆ ಏನ್ ಬಿಟ್ಟಿದ್ದಾರೆ? ಗಂಡ್ ಮಕ್ಳಿಗೆ ಓಟ್ ಹಾಕಿಲ್ಲ, ಬೇರೆ ಹೆಣ್ಮಕ್ಳಿಗೆ ನಾವು ಓಟ್ ಹಾಕಿರೋದು. ಹಾಕೊಳ್ಳಿ ಬಿಡಿ, ಅವ್ರಿಗೆ ಮಾಡ್ಕೊಳ್ಳಿ ಫ್ರೀ. ನಮ್ಗೆ ಬೇಡ. ನಮ್ಗೆ ಇವಾಗ ಹೆಣ್ಮಕ್ಳಿಗೆ ನೀವು ಫ್ರೀ ಆಗಿ ಬಿಡಿ. ಅದೇ ನೀವು ಗ್ಯಾಸ್ ಮೇಲೆ ಹಾಕಿ ಅಮೌಂಟ್ ದುಡ್ಡು ಅಮೌಂಟ್ ಹಾಕಿ ಅದ್ರ ಮೇಲೆ ಕಮ್ಮಿ ಮಾಡಿ. 53 ರೂಪಾಯಿ ಇದ್ದಿದ್ದು ಗ್ಯಾಸ್ 105 ರೂಪಾಯಿ ಅಂದ್ರೆ ಹೊಟ್ಟೆ ಉರಿಯಲ್ವ ನಮ್ಗೆ? ಹೇಳಿ. 1.5 ಗಂಟೆಗೆ ಎಲ್ಲಿರೋದು ನಾವು? ಅಲ್ಲಿಂದ ತಳ್ಕೊಂಡು ಪಾಪ ಅಲ್ಲಿ ವಯಸ್ಸಾಗಿರೋ ಸುಸ್ತಾಗಿ ನೀರ್ ಬೇರೆ ಕೊಟ್ಟಿದ್ದೀರಿ ಅವ್ರಿಗೆ ಕುಡಿಯಕ್ಕೆ ಹೋಗಿ ಅಂತ. ಅದೇ 4 ಅವರ್ 5 ಅವರ್ ಕಾಯ್ಬೇಕು. ತಲೆ ಸುಟ್ಟು ಬರ್ತದೆ ಗ್ಯಾಸ್ ತಗೊಂಡು. ಬರೀ ನಮ್ಗೆ ನಾರ್ಮಲ್ ಗ್ಯಾಸ್ ಕೊಟ್ರೆ ಸಾಕು, ಬೇರೆ ಇನ್ನೇನು ಕೇಳಲಿಲ್ಲ. 53 ರೂಪಾಯಿ ಇದ್ದಿದ್ದು ಗ್ಯಾಸು ಇವತ್ತು ಬಂದ್ಬಿಟ್ಟು 120 130 ಮಾಡಿದ್ರೆ ನಮ್ಗೆ ಈ 100 ರೂಪಾಯಿ 130 ಗ್ಯಾಸ್ ಹಾಕಿದ್ರೆ ನಮ್ಮ ಕೈಗೆ ಬರೋದು 200 210 ರೂಪಾಯಿ. ಪ್ಯಾಸೆಂಜರ್ ಹತ್ರ ಕೇಳೋಕ್ಕೂ ನಮಗೂ ಬೇಜಾರಾಗುತ್ತೆ. 50 ರೂಪಾಯಿ ಮಿನಿಮಮ್ ಕೊಡ್ತಾರೆ. ನಾವು 80 ಕೊಡು 100 ಕೊಡು ಅಂತ ಕೇಳಬೇಕು. ಇದಕ್ಕೆಲ್ಲ ಯಾರು ಹೊಣೆ ಇಲ್ಲ. ನಮಗೆ ಅವ್ರು ರೇಷನ್ ಕೊಡೋದು ಬೇಡ, ಅವ್ರು 10,000 ರೂಪಾಯಿ ನಮ್ಗೆ ಕೊಡೋದು ಬೇಡ. ನಮ್ಮ ಗ್ಯಾಸ್ ಏನು ರೇಟ್ ಇತ್ತು 53 ರೂಪಾಯಿ ಅಷ್ಟೇ ಕೊಡಲಿ ಸಾಕು ನಮಗೆ. ಏನೋ 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಮ್ಮಿ. ಡಬಲ್ ಅಂದರೆ ಏನು ಲೂಟಿ ಹೊಡ್ಕೊಂಡು ಬರಬೇಕಾ? ಇಲ್ಲ ಸರ್ಕಾರ ಅವರು ತ್ರಿಜೋರಿಯಲ್ಲಿ ನಾವು ಕಳ್ತನ ಮಾಡ್ಕೊಂಡು ಬರಬೇಕಿಲ್ಲ ಅಷ್ಟೇ. 190 ರೂಪಾಯಿ. ಬೇರೆ ಶಾರ್ಟ್ಲೆಟ್ ಬಸ್ ಸ್ಟ್ಯಾಂಡಲ್ಲಿ 125 ರೂಪಾಯಿ. ಗುರುಗುಂಡ ಬಳಿಯಲ್ಲಿ 145 ರೂಪಾಯಿ. ಏನು ಲೂಟಿನಾ? ಎಲ್ಲ ಮೇಡಮ್ ನಾವು ಹೇಳ್ದಲ್ಲ 10-15 ವರ್ಷದಿಂದ ನಾವು ಆಟೋ ಓಡಿಸ್ತಾ ಇರೋದು. ಇವತ್ತಿನ ಲೈಫ್ ನಮ್ಗೆ ಆಟೋ ಡಿಪಾರ್ಟ್ಮೆಂಟೇ ಬೇಡ ಅನಿಸ್ತೈತೆ. ಇವಾಗ ನೋಡಿ, ಇವಾಗ ಪೀಕ್ ಇವಾಗ ನಾನು ಗ್ಯಾಸ್ ಹಾಕ್ಕೊಂಡು ಪೀಕ್ ಅವರಲ್ಲಿ ಡ್ಯೂಟಿ ಮಾಡಿದ್ರೆ 11 ಗಂಟೆ ನನ್ನ ಗ್ಯಾಸ್ ಖಾಲಿ. ತಿರ್ಗಾ ನಾಳೆ ಬೆಳಗ್ಗೆ ಇದೇ ರಾಗ ಇದೇ ಹಾಡು. ತಿರ್ಗಾ ಲೈನಲ್ಲಿ ನಿಂತ್ಕೊ 2 ಅವರ್ 3 ಅವರ್ ಬಿಸಿಲಲ್ಲಿ. ಯಾರು 1 ರೂಪಾಯಿ ಹೆಲ್ಪ್ ಮಾಡೋರು ಇಲ್ಲ. ಎಷ್ಟೋ ಜನಕ್ಕೆ ನಾವು ಟೋ ಮಾಡಿದ್ದೀರಿ ಮೇಡಮ್. ಪಾಪ ಅವರು ನಮ್ಮ ಥರ ಕಷ್ಟ ಬಿದ್ದಾಗ ನಾವು ಟೋ ಮಾಡ್ಕೊಂಡು ಹೋಗಿದ್ದೀರಿ. ಅವ್ರೇನು ನಮ್ಗೆ ಕೊಡೋದು ಬೇಡ ಅದರಲ್ಲೂ 1 ರೂಪಾಯಿ. ಏನೋ ಪಾಪ ಕಷ್ಟದಲ್ಲಿದ್ದಾರೆ. ಏನೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತೀವಿ ಮೇಡಮ್. ಆದರೆ ರೇಟ್ ಮಾತ್ರ ದಯವಿಟ್ಟು ಸರ್ಕಾರಗಳು ಕಮ್ಮಿ ಮಾಡಿಸಿ ಅಷ್ಟೇ.